ಅದಕ್ಕೆ ಹೊರಗಡೆ ಬಂದ್ವಿ. ಇನ್ನು ಎಲ್ಲಿಗೆ ಹೋಗೋದಂತ ನೋಡಬೇಕು. ರಾಖಿ ಇಲ್ಲ, ರಾಖಿನ ಒಂದು ಕಡೆ ಕೊಟ್ವಿ. ಬಚ್ಚಬೇಕು. ರೆಡಿ ಟು ಮಾತ್ರ ಸಂಕ್ರಾಂತಿ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ನಾವು ಒತ್ತಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಇವಾಗ ಸ್ನಾನ ಮುಗಿಸ್ಕೊಂಡು ಬಂದೆ. ಹಾಗೆಯೇ ಬಟ್ಟೆ ಎಲ್ಲ ಚಂಡಿಯಾಗಿದೆ, ಕೂದಲಿದ್ದು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆಯದು ಮಾತಾಡಿ, ಕೆಟ್ಟದಂತೂ ಮಾತಾಡೋಕ್ಕೆ ಹೋಗಬೇಡಿ. ನೀವು ಎಳ್ಳು ಬೆಲ್ಲ ತಿಂದಿದ್ದಕ್ಕೆ ಪ್ರಯೋಜನವೇ ಇರಲ್ಲ. ಯಾರಿಗಾದರೂ ಒಳ್ಳೆಯದು ಮಾತಾಡಿ. ಹಿಡಿದಿದ್ದ ಹಗ್ಗವನ್ನೇ ಹಿಡಿದುಕೊಂಡು ಹೋದರೆ ನೀವು ಎಷ್ಟು ಅಂತ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಒಬ್ಬರು ಆಗಿಲ್ಲ ಅಂದರೆ ಅದನ್ನು ಬಿಡಬೇಕು, ಮಾತಾಡಬೇಕು, ಒಳ್ಳೆಯದು ಸ್ಟಾರ್ಟ್ ಮಾಡಬೇಕು. ಒಬ್ಬರು ಆಗಿಲ್ಲ ಅಂದರೆ ಅವರು ಹಿಂದೆನೇ ಹೋಗೋದು, ಅವರ ಹಿಂದೆನೇ ಮಾತಾಡೋದು ತಪ್ಪಾಗುತ್ತೆ. ಸಂಕ್ರಾಂತಿ ಹಬ್ಬ ಶುಭಾಶಯಗಳು. ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಹೋಗ್ತಾ ಮಾತಾಡೋದು. ಜಾಸ್ತಿ ಏನು ಹೇಳಕ್ಕೆ ಬರಲ್ಲ, ನಮ್ದು ಎಷ್ಟಿದೆ ಅಷ್ಟು ಮಾತಾಡ. ಕೆಟ್ಟವ್ರಿಗೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇ, ಬರಲ್ಲ. ಬನ್ನಿ. ಮೊನ್ನೆ ಪುದಾರ ಯಾರು ಪೂಜೆ ಅದ್ವಿಕಾ. ಸಂಕ್ರಾಂತಿ ಹಬ್ಬ ಶುಭಾಶಯಗಳು ಎಲ್ರಿಗೂ. ಹಾಯ್. ನಾಚಿಕೆ ನೋಡಿ, ಅವಳಿಗೆ ನಾಚಿಕೆ ಆಗುತ್ತೆ. ಸಂಕ್ರಾಂತಿ ಹಬ್ಬದ ಶುಭಾಶಯ ಎಲ್ಲರಿಗೂ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದೆಂತ ಶುಭ ಮುಖ ತೋರಿಸ್ಬಾರ್ದು. ಅವೇನ ಮುಂದೇನೆ ಅವು ಎಲ್ಲರೂ ವಿಶ್ ಮಾಡಿದ್ರೆ ಸಂಕ್ರಾಂತಿ ಹಬ್ಬ ಶುಭಾಶಯಗಳು ಅಂತೇಳಿ ಮತ್ತೆ ಸಿಗ್ತೇನೆ. ಬಾಯ್. ಅವರು ರೆಡಿ ಮಾಡ್ತಾ ಇದ್ದಾರೆ. ಕರೆಂಟ್ ಇಲ್ಲ ನಮಗೆ, ಕರೆಂಟ್ ಹೋಗಿದೆ. ಕರೆಂಟ್ ಅವರು ಇದರಲ್ಲಿ ಬ್ಯಾಟ್ರಿಯಲ್ಲಿ ಇದು ಮಾಡ್ತಾರೆ, ಮಿಕ್ಸ್ ಮಾಡ್ತಾ ಇದ್ದಾರೆ. ಪಕ್ಕದ ಮನೆಯವರು, ಇದು ವೇದಕ್ಕ ಮತ್ತು ಅವರ ಮಗಳು ಪಕ್ಕದ ಮನೆಯವರು. ನಾವು ಸೌಮ್ಯ ಬರ್ತಾ ಇದ್ದಾರೆ, ಹಾಗೆ ನಾವಿಬ್ಬರು ಒಟ್ಟಿಗೆ ಹೋಗ್ತಾ ಇದ್ವಿ ಇವತ್ತು ದೇವಸ್ಥಾನಕ್ಕೆ. ಅವಳನ್ನು ಬರ್ತೀಯ ಅಂತ ಕೇಳಿದೆ, ಅವಳು ಬರ್ತೀನಿ ಅಂದ್ಲು. ಹಾಗೆ ಹೋಗು. ನಾನು ರೆಡಿ. ಈ ಡ್ರೆಸ್ ಹಾಕ್ಕೊಂಡಿದ್ದೆ ನೋಡಿ, ಸಿಂಪಲಾಗಿ. ಇಲ್ಲೇ ಹತ್ತಿರ ದೇವಸ್ಥಾನಕ್ಕೆ, ಆಯ್ತಾ, ದೂರ ಅಲ್ಲ. ಏರು ನನಗೆ ಹಲ್ಲು ಇದ್ದು ಡಾಕ್ಟರ್ ಅಲ್ಲಿಗೆ ಹೋಗ್ಬೇಕು, ನೋಡ್ಬೇಕು ಇದ್ದಾರ ಅಂತ. ಅಲ್ಲಿದ್ದ ಡಾಕ್ಟರ್ ಅಲ್ಲಿಗೆ ಒಮ್ಮೆ ಹೋಗಿ ಬರಬೇಕು. ಇದ್ದಾರಂತ ನೋಡ್ಬೇಕು, ಇವತ್ತು ಗೊತ್ತಿಲ್ಲ. ಇದ್ರೆ ಒಂದು ಸಾರಿ ಹೋಗಿ ಬರಬೇಕು ಅಂತ ರೆಡಿ ಆಯ್ತು. ನಾವು ಇವಾಗ ಹೊರಡಿದ್ದು. ದೇವಸ್ಥಾನಕ್ಕೆ ಬಂದು ನೋಡಿ, ಇಲ್ಲಿ ಮೂಡಬಿದ್ರೆಯಲ್ಲಿ ಇಲ್ಲಿ ಸಿಯಾಲ ತಗೊಳ್ಳೋ ದೇವಸ್ಥಾನ ತೋರಿಸಿ. ಮೂಡಬಿದ್ರೆ ಹನುಮಂತ ದೇವಸ್ಥಾನ ಆಯ್ತು. ಗೊತ್ತಾಯ್ತು. ಯಾವ್ದು ನೋಡುದ, ಯಾವ್ದು ತಗೊಳ್ಳೋದು ಅಂತ ನೋಡುದು. 60 ರೂಪಾಯಿ ಒಂದು ಸಿಯಾಲಕ್ಕೆ ನೋಡಿ.
ಒಳಗೆ ವಿಡಿಯೋ ಮಾಡೋಂಗಿಲ್ಲ, ನಾನು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಮಾಡ್ಕೊಳ್ಳೋಂಗಿಲ್ಲ ಅಲ್ಲಿ ಒಳಗಡೆ. ನಾವು ಒಳಗಡೆ ಹೋಗಿ ಬಂದ್ವಿ, ನೆಟ್ ಗಂಜಿ ಇತ್ತು ಜಾಸ್ತಿ ಗಂಧ ಇದೆ. ನಾವು ಒಳಗಡೆ ಹೋಗಿ ಬಂದ್ವಿ, ಯಾಕಂದರೆ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಅದಕ್ಕೆ ಹೊರಗಡೆ ಬಂದ್ವಿ. ಇನ್ನು ಎಲ್ಲಿಗೆ ಹೋಗೋದಂದ್ರೆ ನೋಡಬೇಕು. ಕಾಂತೇಶ್ವರದ ಹತ್ರ ಇದೆ ನಾನು. ಇದು ಮೂಡಬಿದ್ರೆ ಕಾಂತೇಶ್ವರ. ಬಂಗಾರ ತೆಗಿಬೇಕಂತೆ, ನೋಡ ಏನು ತೆಗಿತಾಳೆ. ಅವಳಿಗೇನೋ ಬಂಗಾರ ಚೇಂಜ್ ಮಾಡಬೇಕಿತ್ತು ಬಂಗಾರ, ಅದಕ್ಕೋಸ್ಕರ ಹೋದ್ಲು. ಹೇಗೋ ಮೂಡುಬಿದ್ದ ದೇವಸ್ಥಾನಕ್ಕೆ ಬಂದಿದ್ವಲ್ಲ, ಹಾಗೆಯೇ ಅದನ್ನು ಕೆಲಸ ಮುಗಿಸ್ಕೊಂಡು ಹೋಗು ಅಂತ ಹೇಳಿದ್ಲು. ಹಾಗೆ ನಾನು ಬಂದೆ ಅವಳೊಟ್ಟಿಗೆ ಸ್ವಲ್ಪ ನೋಡು ಅಂತೇಳಿ. ಹಾಗೆ ನೋಡ್ತಾ ಇದ್ಲು, ಯಾವ ಥರ ಅಂತೇಳಿ ಗೊತ್ತಿಲ್ಲ. ತಗೊಂಡ್ಲು, ಅವಳಿಗೆ ಬೇಕಾದಳನ್ನ ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡ್ಲು. ನಾನಂತೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಹಾಗೆಯೇ ಕಾಲು ಗೆಜ್ಜೆ ನೋಡ್ತಾ ಇದ್ಲು. ಕಾಲು ಗೆಜ್ಜೆ ಅಂತೂ ತುಂಬ ಚೆನ್ನಾಗಿತ್ತು, ಅದರ ರೇಟ್ ಜಾಸ್ತಿ ಅಲ್ವ. ನನಗಂತೂ ಇಷ್ಟ ಆಗಲ್ಲ ಇವಾಗ ಚೇಂಜ್ ಮಾಡೋದು ತಗೊಳ್ಳೋದು. ಅಲ್ಲಿಂದ ನಾವು ಮಹಾಲಿಂಗೇಶ್ವರ ಮೂಡುಬಿದ್ರೆ ಟೆಂಪಲ್ ಅದನ್ನು ನೋಡುವ ಅಂತೇಳಿ ಬಂದ್ವಿ. ತುಂಬ ಚೆನ್ನಾಗಿತ್ತು, ನೋಡೋಕ್ಕಂತೂ ಸೂಪರಾಗಿತ್ತು. ಆದರೆ ದೇವಸ್ಥಾನ ಬಂದಾಗಿತ್ತು, ನಾವಲ್ಲಿ ಬರುವಾಗ ತುಂಬ ಲೇಟ್ ಆಗಿತ್ತು. ನೆಕ್ಸ್ಟ್ ಟೈಮ್ ಖಂಡಿತ ಇಲ್ಲಿ ನನಗೆ ಹೋಗಲೇಬೇಕು. ಬೆಳಿಗ್ಗೆ ಹೋಗ್ತೀನಿ, ಇವತ್ತಂತೂ ಒಳಗಡೆ ಹೋಗೋಕ್ಕಾಗಿಲ್ಲ. ಹೊರಗಡೆ ಅಂತೂ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಖುಷಿ ಆಯಿತು ನೋಡಿ. ಬಾಗಿಲು ತನಕ ಹೋಗಿ ರಿಟರ್ನ್ ಬಂದ್ವಿ. ಮಧ್ಯಾಹ್ನ ಆಗಿತ್ತು, ನಾವು ಹೋಗುವಾಗ ಲೇಟ್ ಆಗಿತ್ತು. ಅದಕ್ಕೋಸ್ಕರ ಪರವಾಗಿಲ್ಲ, ಇಷ್ಟಾದರೂ ಬಂದ್ವಿ ಅಲ್ಲ ಅಂತೇಳಿ ಇನ್ನೊಂದು ಸಾರಿ ಈ ದೇವಸ್ಥಾನಕ್ಕೆ ನಾನು ಹೋಗ್ತೀನಿ. ನನಗೆ ಇಷ್ಟ ಆಯಿತು, ತುಂಬ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆಯೇ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಅಲ್ಲಿಂದ ನಾವು ಬಿರಿಯಾನಿ, ಪನ್ನೀರ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ, ತರಕಾರಿ ರೈಸ್. ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಸ್ವೀಟ್ ತಿನ್ನು ಅಂತೇಳಿ ಆಯಿತು. ಸ್ವಲ್ಪ ಕೇಸರಿ ಬಾತ್ ತಿಂದ್ವಿ, ತುಂಬ ಚೆನ್ನಾಗಿತ್ತು. ಮತ್ತು ಬರುವಾಗ ಅಲ್ಲಿ ಕಲ್ಲಂಗಡಿ ಸೇಲ್ ಮಾಡ್ತಾಯಿದ್ರು. ಅಲ್ಲಿ 4 ಕಲ್ಲಂಗಡಿಗೆ 100 ರೂಪಾಯಿ ಅಂತೆ. ಹಾಗೆಯೇ ತಗೊಂಡ್ವಿ. ಯಾವ ಥರ ಅಲ್ಲಿಂದ ನಾವು ಡೈರೆಕ್ಟ್ ಹಾಸ್ಪಿಟಲ್ ಕಡೆ ಬಂದ್ವಿ. ಹಾಸ್ಪಿಟಲಲ್ಲಿ ಡಾಕ್ಟ್ರ್ ಇರಲಿಲ್ಲ, ಅದಕ್ಕೋಸ್ಕರ ನಾವು ಅಲ್ಲಿ ಪಕ್ಕದಲ್ಲಿ ಜ್ಯುವೆಲ್ಲರ್ಸ್ ಶಾಪ್ ಇತ್ತು. ಇವಳೊಂದು ಕಿವಿದು ತಗೊಂಡಿದ್ಲು, ಅದನ್ನು ಚುಚ್ಚಿಸ್ಕೊಂಡು ಹೋಗುವ ಸಂಕ್ರಾಂತಿ ಅಲ್ವಾ ಅಂತೇಳಿ ಅಲ್ಲಿ ಚುಚ್ಚಿಸ್ಕೊಳ್ತಾ ಇದ್ವಿ. ಹಾಗೆಯೇ ಡಾಕ್ಟ್ರು ಬಂದು ನಾನು ಡಾಕ್ಟ್ರಲ್ಲಿಗೆ ಹೋದೆ. ಹಾಗೆಯೇ ಅಲ್ಲಿ ಡಾಕ್ಟ್ರ್ ಹತ್ರ ಎಲ್ಲ ಮಾತಾಡಿಸಿ ಅಲ್ಲಿ ವೀಡಿಯೋ ಮಾಡ್ಕೊಂಡಿಲ್ಲ, ಹಾಸ್ಪಿಟಲಿದ್ದು. ಇಲ್ಲಿ ಇವಳದು ಕಿವಿ ಚುಚ್ಚಿಸೋದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ. ನಂದು ಇದು ಸಂಕ್ರಾಂತಿ ಮುಂಚಿನ ದಿನದ್ದು ವಿಡಿಯೋ ಸ್ವಲ್ಪ ಇತ್ತು, ಹಾಕಿದ್ರೆ ಅಲ್ಲೇ. ಅಮ್ಮ ಏನು ಮಾಡ್ತಾ ಇದ್ದಾರೆ ನೋಡ, ಜ್ಯೂಸ್ ಮಾಡ್ತಾ ಇದ್ದಾರೆ. ಜ್ಯೂಸ್ ನಾನು ಸ್ವಲ್ಪ ಪೇಟೆಗೆ ಹೋಗಿ ಬರ್ತೀನಿ ಅಂತ ಹೊರಡಿದ್ದೀನಿ. ನಾನು ಬೆಲ್ಟ್ ಹಾಕಿದ್ದು ಏನಾಗಿದೆ, ಈ ಡ್ರೆಸ್ ಹಾಕಿದ್ದೀನಿ ನೋಡಿ. ರಾಕಿನ ಒಂದು ಕಡೆ ಕೊಟ್ವಿ, ಹೇಗಿದ್ದಾನಂತ ಗೊತ್ತಿಲ್ಲ. ನಾನು ಟೊಮೆಟೊ ಬಾತ್ ಮಾಡಿದ್ದೆ ಬೆಳಿಗ್ಗೆ, ನಾನೇ ಮಾಡಿದ್ದು. ಅದನ್ನು ತಿಂದ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಆಮೇಲೆ ಇವಾಗ ರೆಡಿ ಆದೆ. ರಾಮ ಇನ್ನು ಹೊರಡುವ, ಸ್ವಲ್ಪ ಕೂದಲು ಬಚ್ಚಬೇಕು.
ರೆಡಿ ಟು. ನಾನು ಬಂದಿದ್ದು ಐಬ್ರೋಸ್ ಮಾಡುವ ಅಂತೇಳಿ ಬ್ಯೂಟಿ ಪಾರ್ಲರ್ಗೆ ಬಂದೆ. ಅಲ್ಲಿ ಸ್ವಲ್ಪ ನಾನು ಮುಂಚೆನೂ ವೀಡಿಯೋ ಹಾಕಿದ್ದೆ, ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ. ಅಲ್ಲಿ ತುಂಬ ಜನ ಇದ್ದರು, ಹಾಗೆ ನಾನು ಸ್ವಲ್ಪ ಮಾತಾಡ್ತಾ ಇದ್ದೆ. ಹಾಗೆಯೇ ಜ್ಯುವೆಲ್ಲರ್ಸ್ ನೋಡ್ತಾ ಇದ್ವಿ. ನೋಡಿ ಇವ್ರದ್ದೇ ಬ್ಯೂಟಿ ಪಾರ್ಲರ್ ಇದು. ಅಲ್ಲಿ ಅವ್ರ ಹತ್ರ ಮಾತಾಡಿಕೊಂಡು ಹಾಗೆ ನಂದು ಐಬ್ರೋಸ್ ಮಾಡ್ತಾಯಿದ್ರು. ನಾನು ಐಬ್ರೋಸ್ ಮಾಡ್ತಾ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಬೇಡ ಬೇಡ ಅಂತ ಇದ್ದರು ಇವರು, ಆದ್ರೂ ನಾನು ಮಾಡ್ತಾಯಿದ್ದೆ. ಅವ್ರು ಬರಬಾರ್ದು ಅಂತ ಹೇಳಿದ್ರು, ನಾನು ಮಾಡ್ತಾಯಿದ್ದೆ. ನಾನು ಸ್ವಲ್ಪ ಮಾಡಿಕೊಂಡೆ ಅಷ್ಟೇ. ಮತ್ತು ನಾನು ಹೊರಗಡೆ ಅಲ್ಲಿ ಫ್ಯಾನ್ಸಿಗೆಲ್ಲ ಹೋದೆ, ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ. ಫ್ಯಾನ್ಸಿದ್ದೆಲ್ಲ ನಾವು ಫ್ಯಾನ್ಸಿಗೆ ಮುಂಚೆ ನಾನು ವೀಡಿಯೋ ಹಾಕಿದ್ದೆ, ಫ್ಯಾನ್ಸಿಯಲ್ಲಿ ನಾನು ಏನು ತಗೋತೀನಿ ಅಂತೇಳಿ. ತಗೊಂಡಿದ್ದು ತಗೋತಾ ಇರ್ತೀನಿ, ಅದಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬೈ ಬಾಯ್, ಟೇಕ್ ಕೇರ್.